ಮತ್ತು ಸರ್ಕಾರದಿಂದ ಮತ್ತೊಂದು ವಿವಾದ ಈಗ ಸೃಷ್ಟಿಯಾಗಿದೆ. ಮತ್ತೊಂದು ವಿವಾದದ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೈಗೊಂಡಿದೆ. ಮತ್ತೊಂದು ಹಳೆ ಕೇಸ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಮರುಜೀವ ನೀಡಲಾಗಿದೆ. ದತ್ತಪೀಠ ಹೋರಾಟಗಾರರ ಮೇಲೆ ಕಾಂಗ್ರೆಸ್ ಕೆಂಗಣ್ಣು. 7 ವರ್ಷದ ಬಳಿಕ ದತ್ತಪೀಠ ಪ್ರಕರಣಕ್ಕೆ ಮರು ತನಿಖೆಗೆ ಆದೇಶ ನೀಡಿದೆ ಸರ್ಕಾರ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. 14 ಹಿಂದೂ ಕಾರ್ಯಕರ್ತರಿದ್ದ ಕೇಸ್ಗೆ ಮರುಜೀವ ರಾಜ್ಯ ಸರ್ಕಾರದ ಕಡೆಯಿಂದ. ಕರ ಸೇವಕ ಅರೆಸ್ಟ್ ಆಯಿತು. ಸರ್ಕಾರದಿಂದ ಮತ್ತೊಂದು ವಿವಾದ. ಯಾವ ಸಂದೇಶವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ ನಾಡಿನ ಜನತೆಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭ ಆಗಿರುವ ಹೊತ್ತಲ್ಲೇ ವಿವಾದದ ಮೇಲೆ ವಿವಾದ ರಾಜ್ಯ ಸರ್ಕಾರದಿಂದ. ಇಷ್ಟು ವರ್ಷ ಇಲ್ಲದೆ ಇರುವಂತಹ ಪ್ರಕರಣಗಳಿಗೆ ಮರುಜೀವ. ಇದೇ ಸಂದರ್ಭದಲ್ಲಿ ಯಾಕೆ ರಾಜ್ಯ ಸರ್ಕಾರದ ಈ ನಡೆ ಅನ್ನೋದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. 7 ವರ್ಷದ ಬಳಿಕ ಮತ್ತೊಂದು ಪ್ರಕರಣಕ್ಕೆ ಮರುಜೀವ. ಗಮನಿಸಬೇಕಾಗಿರುವಂತಹ ವಿಚಾರ. ಸಹಜವಾಗಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ರಾಜ್ಯ ಸರ್ಕಾರದ ಈ ನಡೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ. ಒಂದು ಕಡೆ ಕರ ಸೇವಕನ ಬಂಧನ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ರೋಡಿಗಿಳಿದ್ರು, ಪ್ರತಿಭಟನೆ ಮಾಡಿದ್ರು, ಹೋರಾಟ ಮಾಡಿದ್ರು. ಇವತ್ತಿನಿಂದ ಅಭಿಯಾನ ಕೂಡ ಶುರುವಾಯಿತು. ಬಟ್ ಈಗ ಮತ್ತೊಂದು ಎಡವಟ್ಟು ಅದೇ ರೀತಿ ರಾಜ್ಯ ಸರ್ಕಾರದಿಂದ. ಹಲವು ಹಿಂದೂ ಕಾರ್ಯಕರ್ತರಿಗೆ ಆಲ್ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಇಶ್ಯೂ ಆಗಿದೆ. ಜನವರಿ 8ರಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ನೋಟಿಸ್ ನೀಡಲಾಗಿದೆ. 14 ಆರೋಪಿಗಳಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ. ಕರ ಸೇವಕ ಅರೆಸ್ಟ್ ಆಯಿತು. ಈಗ ಸರ್ಕಾರದಿಂದ ಮತ್ತೊಂದು ವಿವಾದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ವಿವಾದದ ವೇಳೆ ವಿವಾದ ರಾಜ್ಯ ಸರ್ಕಾರದಿಂದ. ಈ ನಡೆಯ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಓವರ್ ಟು ಯು ವಿಜಯ್. ಶ್ರುತಿ, ಸರ್ಕಾರ ಮತ್ತೊಂದು ಎಡವಟ್ಟಿನ ಮತ್ತೊಂದು ವಿವಾದದ ಏನು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಕರ ಸೇವಕರೊಬ್ಬರನ್ನು ಶ್ರೀಕಾಂತ್ ಪೂಜಾರ ಏನು ಬಂಧನ ಮಾಡಿ ಸಾಕಷ್ಟು ವಿವಾದ ಚರ್ಚೆ ವಿಚಾರ ಆಗಿದ್ದಂಥ ಪ್ರಕರಣಕ್ಕೆ ಬೆನ್ನಲ್ಲೇ ಕೂಡ ಈಗ ಮತ್ತೊಂದು ವಿವಾದ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ದತ್ತಪೀಠದಲ್ಲಿ ಹೋರಾಟ ಮಾಡಿದಂಥ ಹಿಂದೂ ಕಾರ್ಯಕರ್ತರ ಕೇಸ್ಗಳನ್ನು ಮತ್ತೆ ಮರುಜೀವ ಕೊಟ್ಟಿರುವಂಥದ್ದು, ಮತ್ತೆ ಮರು ತನಿಖೆ ಸಂಬಂಧಪಟ್ಟಂತೆ ಆದೇಶ ಮಾಡಿರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮತ್ತು ಮಾಜಿ ಸಚಿವರಾದಂಥ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸರ್ಕಾರ ಮತ್ತೊಂದು ನಿರ್ಧಾರವನ್ನು ಕೈಗೊಂಡಿರುವುದು. ದತ್ತಪೀಠ ಹೋರಾಟಗಾರನ 14 ಪ್ರಕರಣ ಮತ್ತೆ ವಾಪಸ್ ಏನು ಮರು ತನಿಖೆ ಏನು ಅನ್ಸುತ್ತೆ? ಅಲ್ಲ, ಸರ್ಕಾರಕ್ಕೆ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ನಾವು ಸುಮ್ಮನೆ ಹೇಳಲಿಲ್ಲ. ಕಳೆದ 7 ತಿಂಗಳಿನಲ್ಲಿ ಈ ಸರ್ಕಾರ ನಡ್ಕೊಂಡಂಥ ರೀತಿ ಇವತ್ತು ಅದು ಮುಂದುವರೆದಿದೆ. ಮತ್ತೊಂದು ರೀತಿ ದತ್ತಪೀಠದ 17 ವರ್ಷದ ಕೇಸನ್ನು ಇವತ್ತು ಹುಡುಕಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಮನಸ್ಸಿಗೆ ನೋವು ಮಾಡಬೇಕೋ ಅಥವಾ ನಮ್ಮನ್ನು ಕೆರಳಿಸ್ಬೇಕೋ ಅಥವಾ ದಬಾವಣೆ ಮಾಡಬೇಕೋ, ನಮ್ಮನ್ನು ಎದುರಿಸಬೇಕು ಅನ್ನುವಂಥ ಪ್ರಯತ್ನ ಚಿಕ್ಕಮಗಳೂರಿನ ಕಾರ್ಯಕರ್ತರ ಮೇಲೆ ಕೇಸನ್ನು ಮರು ವಿಚಾರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು ಸರ್ಕಾರದ ಈ ನಿರ್ಧಾರನ ಖಂಡಿಸ್ತೇನೆ. ತಕ್ಷಣ ಇದರಿಂದ ಹಿಂದೆ ಸರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಚಟುವಟಿಕೆಗಳಿಗೆ ಸರ್ಕಾರ ಮುಂದಾಗದಲೆ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಈ ರೀತಿ ಯಾವುದ್ಯಾವುದೋ ಕೇಸ್ಗಳನ್ನು, ಹಳೆ ಕೇಸ್ಗಳನ್ನು ತೆಗೆದುಕೊಳ್ತೇವೆ, ನಾವು ಅದನ್ನು ವಿಚಾರಣೆಗೆ ಒಳಪಡಿಸ್ತೇವೆ, ಹಿಂದೂ ಕಾರ್ಯಕರ್ತರನ್ನ ಹದ್ದು ಬಸ್ನಲ್ಲಿ ಇಡ್ತೇವೆ. ಇದು ಒಳ್ಳೆಯ ಸಂಗತಿಗಳು ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸರ್, ಈಗ ದತ್ತಪೀಠ ಗೋರಿ ಧ್ವಂಸ ಕೇಸನ್ನು ಈಗ ಮರುಜೀವ ಕೊಟ್ಟಿರುವಂಥದ್ದು 14 ಹಿಂದೂ ಕಾರ್ಯಕರ್ತ ಕೇಸ್ಗೆ ಸಂಬಂಧಪಟ್ಟ ಮರು ತನಿಖೆಗೆ. ಅಂದರೆ ಈಗ ಮೇಲಿಂದ ಮೇಲೆ ಯಾಕೆ ಸರ್ಕಾರ ಈ ತೀರ್ಮಾನವನ್ನು ಕೈಗೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಂತ? ನೋಡಿ, ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ಎಷ್ಟೋ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ಬೋದು. ಇವತ್ತು ಇದರಲ್ಲಿ ನೋಡಿ, 14 ಜನ ತುಡುಕೂರು ಮಂಜುವರ ನೇತೃತ್ವದಲ್ಲಿ ಯಾವ ಪ್ರತಿಭಟನೆಯನ್ನು, ಹೋರಾಟವನ್ನು ಅವತ್ತು ಮಾಡಿದರು. ಒಬ್ಬ ಕಾರ್ಯಕರ್ತ ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ಸಹಜವಾಗಿರುವಂಥದ್ದು. ಆ ಆರೋಪಿಗಳನ್ನು ಇವತ್ತು ಮತ್ತೆ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಮರುಜೀವವನ್ನು ಕೊಡ್ತಾರೆ ಅಂತಂದರೆ ಸರ್ಕಾರದ ನಿಲುವೇನು, ಸರ್ಕಾರದ ಆದ್ಯತೆ ಏನು? ಈ ರೀತಿ ಯಾವುದಾದ್ರೂ ಒಂದು ಕೇಸನ್ನು PFIನವ್ರಿಗೆ ಮಾಡಿದಾರಾ? ಈ ಥರದ್ದು ಯಾವುದಾದ್ರು ಒಂದು ಕೇಸನ್ನು ST5Fನವ್ರಿಗೆ ಮಾಡಿದಾರ? ಇದು ಯಾವುದನ್ನು ಕೂಡ ಅವ್ರಿಗೆ ಮಾಡಲಿಲ್ಲ. ಅಂದರೆ ನಮ್ಮ ಕಾರ್ಯಕರ್ತರನ್ನ ಗಡೀಪಾರು ಮಾಡ್ಬೋದು, ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ಬೋದು,
ನಮ್ಮ ಕಾರ್ಯಕರ್ತರ ಕೇಸುಗಳಿಗೆ ಮರುಜೀವ ಕೊಡ್ಬೋದು, ನಮ್ದು ಇನ್ಯಾವುದೋ ಕಾರ್ಯಕರ್ತರನ್ನ ಹೇಗೆ ಬೇಕಾರಾಗಿ ನಡೆಸ್ಕೊಳ್ಬೋದು. ಆ ಹಿನ್ನೆಲೆಯಲ್ಲಿಯೇ ನಾನು 10 ಬಾರಿ ಹೇಳ್ತೇನೆ, ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಪಾಲಿಗೆ ಸತ್ತು ಹೋಗಿದೆ. ಹಿಂದೂಗಳ ಪಾಲಿಗೆ ಸತ್ತು ಹೋಗಿ ಹಿಂದೂಗಳನ್ನು ದಮನ ಮಾಡುವಂಥದ್ದೇ ಈ ಸರ್ಕಾರದ ಕೆಲಸ ಚಟುವಟಿಕೆಗಳು. ಇದನ್ನು ಯಾವುದೇ ಕಾರಣಕ್ಕೂ ಈ ಸಮಾಜ ಸಹಿಸಬಾರ್ದು ಅನ್ನೋದನ್ನು ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತೇನೆ. ಶ್ರೀಕಾಂತ್ ಪೂಜಾರಿ ಅವರ ಬಂಧನ ನಂತರ ನೀವು ಸಾಕಷ್ಟು ಅಭಿಯಾನ ಹಮ್ಮಿಕೊಂಡಿರುವಂಥದ್ದು, ಅಲ್ಲೋ ಪ್ರತಿಭಟನೆ ಮಾಡಿದ ನಂತರ ನಾನು ಕೂಡ ಕರ ಸೇವೆ ಕಾರ್ಯಕರ್ತನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು. ಈಗ ಮತ್ತೊಂದು ಮುಂದುವರೆದು ಮತ್ತೊಂದು ರೀತಿಯಲ್ಲಿ ದತ್ತಪೀಠಕ್ಕೆ ವಿಚಾರ ಕೈ ಹಾಕಿರುವಂಥದ್ದು. ಮುಖ್ಯಮಂತ್ರಿಗಳು ಎಷ್ಟು ಸುಳ್ಳು ಹೇಳ್ತಾರೆ ಅಂತಂದರೆ, ಶ್ರೀಕಾಂತ್ ಪೂಜಾರಿಯ ಕೇಸ್ನಲ್ಲಿ ಅವನೊಬ್ಬ ಕ್ರಿಮಿನಲ್ ಇದೆ, 13 ಕೇಸುಗಳ ಮೇಲಿತ್ತು ಅನ್ನುವುದನ್ನು ಹೇಳಿದರು. 13 ಕೇಸ್ನಲ್ಲಿ 11 ಕೇಸುಗಳು ಖುಲಾಸೆ ಆಗಿದೆ. 2 ಕೇಸಿಗೆ ಅವನಿಗೆ ಕರ್ಕೊಬಂದು ವಿಚಾರಣೆಗೊಳಪಡಿಸಿ ಮುಚ್ಚಳಿಕೆ ಬರೆದು ಕಳಿಸಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಇಷ್ಟು ಸುಳ್ಳು ಹೇಳ್ತಾರೆ ಅಂತಂದಾಗ ಈ ಕೇಸಿಗೆ ಸಂಬಂಧಪಟ್ಟಂದರೆ ಇನ್ನೇನಾರು ಸುಳ್ಳು ಹೇಳ್ಬೋದು, ಹೊಸ ಕಂತೆ ಕಟ್ಬೋದು. ಆದರೆ ಇದು ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ಆದರೆ ಇದು ಮುಂದಿನ ದಿನಗಳಲ್ಲಿ ಒಂದು ಅಶಾಂತಿಗೆ ಕಾರಣ ಆಗ್ಬೋದು ಅನ್ನೋದು ನಾನು ಸರ್ಕಾರಕ್ಕೆ ಎಚ್ಚರಿಸ್ತೇನೆ. ನಮ್ಮ ವಿಚಾರವನ್ನು, ನಮ್ಮ ಕಾರ್ಯಕರ್ತರನ್ನು ಈ ರೀತಿ ಪೊಲೀಸ್ ಇಲಾಖೆಯನ್ನು ಬಳಸಿ ದಮನಕಾರಿ ನಿಲುವನ್ನು ತೆಗೆದುಕೊಳ್ತೀರಿ ಅಂತಂದರೆ ಇದು ಸಮಾಜದಲ್ಲಿ ಅಶಾಂತಿಗೆ ಕಾರಣ ಆಗುತ್ತೆ. ಸರ್ಕಾರಕ್ಕೆ, ಗೃಹ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ಈ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಈ ರೀತಿಯಾದಂಥ ನಿಲುವಿನಿಂದ, ಈ ರೀತಿಯಾದಂಥ ವಿಚಾರದಿಂದ ತಕ್ಷಣ ನೀವು ವಾಪಸ್ ಬರಬೇಕು ಅಂತ ನಾನು ಆಗ್ರಹಿಸ್ತೇನೆ. ಹಿನ್ನೆಲೆಯಲ್ಲಿ ಈ ಕೇಸಿಗೆ ಬಿಜೆಪಿ ಯಾವ ರೀತಿ ಮುಂದೆ ಹೋರಾಟ ಮಾಡುತ್ತೆ? ನನಗೆ ಇದೀಗ ಮಾಹಿತಿ ಬಂದಿರುವಂಥದ್ದು. ನಾನು ಅಲ್ಲಿ ಸ್ಥಳೀಯ ಕಾರ್ಯಕರ್ತರ ವಿವರ ತೆಗೆದುಕೊಂಡು ಇದನ್ನು ಯಾವ ರೀತಿ ಹೋರಾಟ ರೂಪಿಸಬೇಕು ಅಂತ ರೂಪಿಸ್ತೇವೆ. ಆದರೆ ಇಡೀ ರಾಜ್ಯದಲ್ಲಿರುವಂಥ ಯಾವುದೇ ಕಾರ್ಯಕರ್ತರನ್ನು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಎಲ್ಲ ಕಾರ್ಯಕರ್ತರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ರಕ್ಷಣೆ ಮತ್ತು ಕಾರ್ಯಕರ್ತರಿಗೆ ಮಾನಸಿಕವಾಗಿ ಯಾವ ರೀತಿ ನಾವು ಬೆಂಬಲವಾಗಿ ನಿಲ್ಲಬೇಕು ಅದೆಲ್ಲದನ್ನು ಕೂಡ ಬಿಜೆಪಿ ಮಾಡುತ್ತೆ. ಟಾರ್ಗೆಟ್ ಆಗ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇರೋದು ಈ ಕೆಲಸ. ಇಲ್ಲ ಅಂತಾಗಿದ್ರೆ ನೀವು ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಗೆ ಬೆಂಕಿ ಹಾಕಿದವ್ರನ್ನ ಅವರ ಕೇಸ್ ವಾಪಸ್ ತೆಗೆದುಕೊಳ್ತೀರಿ, ಇವ್ರಿಗೆ ಟಿಕೆಟ್ ಕೊಡೋದಿಲ್ಲ ನೀವು ಅಂದರೆ ಈ ಸರ್ಕಾರದ ನಿಲುವೇನಾಗಾದ್ರೆ ಯಾವ್ದು ಆದ್ಯತೆ ಈ ಸರ್ಕಾರಕ್ಕೆ? ಇಂಥ ನಿಲುವಿನಿಂದ ಸರ್ಕಾರ ವಾಪಸ್ ಬರಬೇಕು. ಕೊನೆ ಆಗುತ್ತೆ ಅಂತ ಈ ಸರ್ಕಾರ ಮುಳುಗಿದ ಮೇಲೆ ಕೊನೆ ಆಗೋದು. ಇದೇ ಕಾರಣದಿಂದ ಈ ಸರ್ಕಾರ ಮುಳುಗುತ್ತೆ. ಇದು ಸುನಿಲ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಅವರು ಏನು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ ಅನ್ನೋದು. ಜೊತೆಗೆ ಈ ವಿಚಾರವನ್ನು ಅಂದರೆ ದತ್ತಪೀಠ ವಿಚಾರಕ್ಕೆ ಸಂಬಂಧಪಟ್ಟ ಏನು ಕೇಸ್ ಮರುಜೀವ ಕೊಟ್ಟಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕಂತ ಪಕ್ಷದ ಜೊತೆ ತೀರ್ಮಾನ ಮಾಡ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಶ್ರುತಿ, ಇದಿಷ್ಟು ಶಾಸಕ ಸುನಿಲ್ ಕುಮಾರ್ ಅವರ ಮಾತು.